ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ನಿಮ್ಮ ಸುದ್ದಿ ನಮ್ಮ ಜೊತೆ. ನಾನು ಅಮೂಲ್ಯ. ಗ್ರಾಮಾಂತರ ಠಾಣೆಯಲ್ಲಿ ಕೆಲವು ಸ್ವತ್ತಿನ ಪ್ರಕರಣಗಳನ್ನು ಎದುರಿಸುವುದರಲ್ಲಿ ಡಿಎಸ್ಪಿ ವಿಜಯಪುರ ಗ್ರಾಮಾಂತರ ವಿಮಲ ತಳಕಟ್ಟಿ, ಪಿಐ ಜಾಣರ್ ಮತ್ತೆ ಅವರ ತಂಡ ಯಶಸ್ವಿಯಾಗಿರುತ್ತಾರೆ. ಇದರಲ್ಲಿ 5 ಕೇಸಸ್ ಅನ್ನು ಟ್ರೀಟ್ ಮಾಡಲಾಗಿದೆ. ಅದೆಲ್ಲ ಅಟೆನ್ಷನ್ ಡೈವರ್ಷನ್ ಕೇಸಸ್, ಅಂದ್ರೆ ಜಾತ್ರೆಗಳಲ್ಲಿ ಗಮನ ಬೇರೆ ಕಡೆ ಸೆಳೆದು ಆರ್ನಮೆಂಟ್ಸ್ ಕಳ್ತನ ಮಾಡುವುದು, ಮತ್ತೆ ಬಸ್ ಸ್ಟ್ಯಾಂಡ್ ಗಳಲ್ಲಿ ಕಳ್ತನ ಮಾಡುವುದು ಅಂತ ಎಲ್ಲ ಕೇಸಸ್, ಅದೇ ಗೊತ್ತಿಲ್ಲದೆ ಆದಂತ ಇದೆಲ್ಲ ಕೇಸಸ್. ಇದೆಲ್ಲ ಕೇಸಲ್ಲಿ 4 ಜನರಿಗೆ ಆರೋಪಿಗಳನ್ನು ನಾವು ಸೋಲಾಪುರ ಮೂಲದವರು, ಇವರು ಇಲ್ಲಿ ಬಂದು ಅವಾಗ ಬಂದು ಆಫೆನ್ಸ್ ಮಾಡ್ಕೊಂಡು ಹೋಗುವವರು ಅಂತ ಅವರಿಗೆ 4 ಜನರಿಗೆ ಒಬ್ರು ನಂದಾಬಾಯಿ, ಇಬ್ರು ಫಿಮೇಲ್ ಇಬ್ರು ಮೇಲ್, ನಂದಾಬಾಯಿ, ಗಣೇಶ್, ಮಹಾದೇವ್ ಮತ್ತು ಸುಂದರಬಾಯಿ, ಈ 4 ಜನರಿಗೆ ನಾವು ದಸ್ತಗಿರಿ ಮಾಡಿದ್ದೀವಿ. ಮತ್ತೆ ಅವರಿಂದ ಒಟ್ಟು 5 ಕೇಸಸ್ ಅಲ್ಲಿ ಸುಮಾರು 208 ಗ್ರಾಂ ಅಷ್ಟು ಚಿನ್ನದ ಆಭರಣಗಳನ್ನು ವಶಪಡಿಸಲಾಗಿದೆ. ಅದರಲ್ಲಿ 23ರಲ್ಲಿ ರಿಪೋರ್ಟ್ ಆದಂತ 3 ಕೇಸಸ್, 22ರಲ್ಲಿ ಆದಂತ 1 ಕೇಸ್, ಮತ್ತೆ 24ರಲ್ಲಿ ಆದಂತ 1 ಕೇಸ್, ಒಟ್ಟು ಈ ರೀತಿ 5 ಕೇಸಸ್ ನಾವು ಡಿಟೆಕ್ಟ್ ಮಾಡಿದ್ವಿ. ಯಾರ್ಯಾರು ನಮ್ಮ ಸಿಬ್ಬಂದಿಗಳು ಈ ಕಾರ್ಯಾಚರಣೆಯಲ್ಲಿ, ಈ ಡಿಟೆಕ್ಷನ್ ಅಲ್ಲಿ ಭಾಗವಹಿಸಿದ್ದಾರೆ ಅವರಿಗೆಲ್ಲರಿಗೆ ಈಗಾಗಲೇ ನಾವು ಶ್ಲಾಘಿಸಿದ್ದೀವಿ. ಮತ್ತೆ ಅವರಿಗೆ ಪ್ರಶಂಸನಾ ಪತ್ರವನ್ನು ಸಹ ನೀಡಲಾಗಿದೆ, ಬಹುಮಾನವನ್ನು ಘೋಷಿಸಲಾಗಿದೆ. ಥ್ಯಾಂಕ್ ಯು ಸರ್. ಮುದ್ದೇಬೇಹಾಳದಲ್ಲಿ ನಿನ್ನೆ ರಾತ್ರಿ 11 ಗಂಟೆ ಸುಮಾರಿಗೆ ಒಂದು ಫೆಟಲ್ ಆಕ್ಸಿಡೆಂಟ್ ರಿಪೋರ್ಟ್ ಆಗಿರುತ್ತದೆ. ಅದು ಕುಂಟೋಜಿ ಗ್ರಾಮದ ಹತ್ತಿರ. ಇವರು ಒಂದು ಟೆಂಟಮ್ ಗಾಡಿ ರಸ್ತೆಯ ಪಕ್ಕದಲ್ಲಿ ನಿಲ್ಲುತ್ತೆ. ಅಲ್ಲಿಂದ 8 ರಿಂದ 9 ಜನ ಹೊರಗಡೆ ಇಳಿತಾರೆ. ರಸ್ತೆಯಲ್ಲಿ ಅವರು ಇಳಿದು ನಡ್ಕೊಂಡು ಹೋಗ್ತಿರುವಾಗ ಕುಂಟೋಜಿ ಗ್ರಾಮದ ಕಡೆ ಒಂದು ಜಾತ್ರೆ ಇದೆ. ಆ ಜಾತ್ರೆ ಅಟೆಂಡ್ ಮಾಡುವ ಸಲುವಾಗಿ ಇವರು ಆ ರಸ್ತೆಯಲ್ಲೇ ನಡ್ಕೊಂಡು ಹೋಗ್ತಿರುವಾಗ ಎದುರುಗಡೆಯಿಂದ ಬಂದಂತ ಒಂದು ಬೈಕ್ ಇವರಿಗೆ ಡಿಕ್ಕಿ ಹೊಡೆದಿರುತ್ತದೆ. ಅದರಲ್ಲಿ ಬೈಕ್ ಅಲ್ಲಿ ಸವಾರ ಮತ್ತೆ ಸಹ ಸವಾರ 2 ಜನ ಅದೇ ಸ್ಪಾಟ್ ಅಲ್ಲಿ ಡೆತ್ ಆಗಿದ್ದಾರೆ. ಮತ್ತೆ ಇನ್ನೊಬ್ಬ ಸ್ಪಾಟ್ ಅಲ್ಲಿ ಡೆತ್ ಆಗಿರ್ತಾನೆ. ಮತ್ತೆ ಇನ್ನೊಬ್ಬ ವ್ಯಕ್ತಿ, ಇನ್ನು 5 ಜನರಿಗೆ ಒಟ್ಟು ಹಾಸ್ಪಿಟಲ್ ಅಲ್ಲಿ ಸೇರಿಸಿದ್ದಾರೆ ಚಿಕಿತ್ಸೆಗೋಸ್ಕರ. ಅದರಲ್ಲಿ ಒಬ್ಬ ವ್ಯಕ್ತಿ ಬೆಳಿಗ್ಗೆ ಸಾವನ್ನು ಅಪ್ಪಿಕೊಂಡಿರುತ್ತಾನೆ. ಈ ಒಟ್ಟು ಅದರಲ್ಲಿ 4 ಡೆತ್ ಆಗಿದೆ. ಈ ಸ್ಪಾಟ್ ಅಲ್ಲಿ ವಿಸಿಟ್ ಮಾಡಿ ಸ್ಥಳ ಪರಿಶೀಲನೆ ನಡೆಸಿದೀವಿ. ರಾತ್ರಿ ಹೊತ್ತಿಗೆ ನಾವು ರಸ್ತೆಯಲ್ಲಿ ಇರುವಾಗ ಎದುರುಗಡೆಯಿಂದ ಬಂದಂತ ಗಾಡಿಗಳು ಆವಾಗ ಕಣ್ಣು ಕಾಣೋದಿಲ್ಲ, ಕೆಲವೊಮ್ಮೆ ಅದು ಬ್ಲೈಂಡಿಂಗ್ ತರ ಆಗ್ತದೆ. ಸೊ ರಸ್ತೆಯಲ್ಲಿ ನಡ್ಕೊಂಡು ಹೋದವರು, ಪಾದಚಾರಿ ಯಾರು ಇರ್ತಾರೆ, ರಾತ್ರಿ ಸಮಯದಲ್ಲಿ ನಾವು ರಸ್ತೆಯಲ್ಲಿ ನಡ್ಕೊಂಡು ಹೋಗುವಾಗ ಸಾರ್ವಜನಿಕರಿಗೆ ವಿನಂತಿ ಮಾಡ್ಕೊಳ್ತೀನಿ, ಸ್ವಲ್ಪ ಮುನ್ನೆಚ್ಚರ ಅದರಲ್ಲಿ ವಹಿಸಬೇಕಾಗತ್ತೆ. ವಿಶೇಷವಾಗಿ ಕೈಯಲ್ಲಿ ಟಾರ್ಚ್ ತರ ಇದ್ದಲ್ಲಿ ಅಟ್ಲೀಸ್ಟ್ ನಿಮ್ಮ ವಿಸಿಬಿಲಿಟಿ ಇರುತ್ತದೆ. ಮತ್ತೆ ಗಾಡಿ ರಸ್ತೆಯಲ್ಲಿ ನಿಂತಾಗ ರಸ್ತೆ ಯಾವ ಸೈಡ್ ನಾವು ಇಳಿತೀವಿ, ರಸ್ತೆ ಬದಿಯಲ್ಲಿ ನೀವು ಇಳಿದ್ರೆ ಸೀದಾ ರಸ್ತೆಯಲ್ಲಿ ಇಳಿತೀರಿ, ರಸ್ತೆ ಲೆಫ್ಟ್ ಸೈಡ್ ಅಲ್ಲಿ ಇಳಿಬೇಕಾಗತ್ತೆ. ಅದು ಸಣ್ಣ ಸಣ್ಣ ವಿಷಯಗಳು, ಬಟ್ ಆದ್ರೂ ಎಲ್ಲ ಎಚ್ಚರದಿಂದ ರಸ್ತೆಯಲ್ಲಿ ಇರಬೇಕು. ಮತ್ತೆ ಅದೇ ರೀತಿ 2 ವೀಲರ್ ಸಹ ನಮ್ಮಲ್ಲಿ ಹೈವೇಯಲ್ಲಿ ಹೆಲ್ಮೆಟ್ ಹಾಕುವವರು ಬಹಳ ಕಡಿಮೆ ಜನ. ಹೈವೇಲಿ ಹೋದ ನಂತರ ಅದು ಹಾರ್ಡ್ ಸರ್ಫೇಸ್, ರಸ್ತೆಯಲ್ಲಿ ತಲೆ ಹೊಡೆದ ತಕ್ಷಣ ಡೆತ್ ಆಗ್ಬೋದು. ನಮ್ಮಲ್ಲಿ ಬಹಳಷ್ಟು ಕೇಸಸ್ಗಳಲ್ಲಿ 2 ವೀಲರ್ ಇನ್ವಾಲ್ವ್ ಆಗ್ತದೆ. 2 ವೀಲರ್ ಅಲ್ಲಿ ಸಹ ಆಕ್ಸಿಡೆಂಟ್ ಆಗಿ ತಲೆ ಇಟ್ಟು ಬಿದ್ದು ಸಾವು ಆಗಿರುವುದು ಜಾಸ್ತಿ. ಸೊ ಅದು ಹೆಲ್ಮೆಟ್ ಧರಿಸುವಂತ ಒಂದು ಕ್ರಮ, ವಿಶೇಷವಾಗಿ ಹೈವೇ ಮೇಲೆ ನಾವು ಯಾವಾಗ ಹೋಗ್ತೀವಿ ದಯವಿಟ್ಟು ಅದು ಹೆಲ್ಮೆಟ್ ಅನ್ನು ಧರಿಸಿ. ನಮ್ಮ ಕಡೆಯಿಂದ ನಾವು ಎನ್ಫೋರ್ಸ್ಮೆಂಟ್ ಮಾಡ್ತಾ ಇದ್ದೀವಿ. ಆದ್ರೂ ಸಹ ಸಾರ್ವಜನಿಕರಿಂದ ಒಂದು ಸಹಕಾರ ಬೇಕಾಗಿದೆ. ಈ ರೀತಿ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಹೆಲ್ಮೆಟ್ ಹಾಕಿದ್ದಲ್ಲಿ ಹೈವೇಯಲ್ಲಿ ಅದಕ್ಕೆ ಸಾವಿನ ಸಂಖ್ಯೆ ನಾವು ನಿಖರವಾಗಿ ನಿಶ್ಚಿತವಾಗಿ ನಾವು ಅದನ್ನು ಕಡಿಮೆ ಮಾಡೋದ್ರಲ್ಲಿ ಯಶಸ್ವಿ. ಸರ್, ವೀಲಿಂಗ್ ಮಾಡ್ತಿದ್ರು, ಹಿಂಗಾಗಿ ಅಪಘಾತ ಆಯ್ತು, ವೀಲಿಂಗ್ ಅಂತ ಹೇಳಕ್ಕೆ ಆಗಲ್ಲ ನೋಡ್ರಿ. ಅದನ್ನು ರಾತ್ರಿ ಸಮಯ 11:30 ಗಂಟೆ ಸುಮಾರಿಗೆ ಅದು ಕುಂಟೋಜಿ ಗ್ರಾಮದಿಂದ ಹಾರ್ಡ್ಲಿ 200 ಮೀಟರ್ ಅಷ್ಟೇ ದೂರದಲ್ಲಿ ಇದೆ. ಅಂದ್ರೆ ನಡ್ಕೊಂಡು ಹೋದ್ರೆ ಒಂದು ಮುಖ್ಯ ರಸ್ತೆಯಲ್ಲಿ ನಾವು ಬಂದ್ಬಿಡ್ತೀವಿ. ಸೊ ಅಂತ ಸಂದರ್ಭದಲ್ಲಿ ಇವರು ಸಹ ಪಾದಚಾರಿ ಸಹ ರಸ್ತೆಯಲ್ಲಿ ಇಳಿದಿದ್ದಾರೆ. ಆ ಗಾಡಿ ಟಮ್ ರಸ್ತೆ ಬದಿಯಲ್ಲಿ ನಿಂತಿದೆ. ಸೊ ಎಕ್ಸಾಕ್ಟ್ ಆಗಿ ಏನ್ ನಡೆದಿದೆ ಅದು ಆ ಪಾದಚಾರಿ ಮೇಲೇನೆ ಹಾಯಿಸ್ಬಿಟ್ಟಿದ್ದಾರೆ 2 ವೀಲರ್ ರೈಡ್. ಸ್ವಲ್ಪ ಇದರಲ್ಲಿ ಹೆಲ್ಮೆಟ್, ಸ್ಟ್ರೆಸ್ ಸಮಥಿಂಗ್, ಹೆಲ್ಮೆಟ್ ಮತ್ತೆ ರಸ್ತೆ ದಾಟುವಾಗ ಒಂದು ಡಿವೈಡರ್ ಅಲ್ಲಿ ಸಹ ನಿಡ್ಕೊಂಡಿ ಒಂದು ಡೆತ್ ಆಗಿತ್ತು. ರಸ್ತೆ ದಾಟುವಾಗ ಡೆತ್ ಆಗಿದೆ. ಸೊ ಸ್ವಲ್ಪ ನಾವು ಎಚ್ಚರಿಕೆಯಿಂದ ಇರಬೇಕು. ವಿಶೇಷವಾಗಿ ರಾತ್ರಿ ಸಂದರ್ಭದಲ್ಲಿ ಗಾಡಿಗಳು ಹೈವೇಲಿ ವೇಗವಾಗಿ ಹೋಗ್ತವೆ. ಏನು 60 km/h ಇದ್ರೂ ಸಹ ಅದು ಬಹಳ ಸ್ಪೀಡ್ ಫಾಸ್ಟ್ ಇರ್ತದೆ ಅದು. ಸೊ ನಾವು ರಸ್ತೆಯಲ್ಲಿ ರಾತ್ರಿ ಸಮಯದಲ್ಲಿ ಇರುವಾಗ ಸ್ವಲ್ಪ ನಮ್ಮ ವಿಸಿಬಿಲಿಟಿ
ನಾವು ಪೊಲೀಸರು ಸಹ ನಾವು ಇರ್ತೀವಿ, ನಾವು ಇದನ್ನು ರಿಫ್ಲೆಕ್ಟಿವ್ ಜಾಕೆಟ್ ಎಲ್ಲ ಹಾಕೊಂಡಿರ್ತೀವಿ, ನಮ್ಮ ವಿಸಿಬಿಲಿಟಿ ಕಾಣಬೇಕು. ರಾತ್ರಿ ರಸ್ತೆಯಲ್ಲಿ ಇರುವುದೇ ರಿಸ್ಕಿ. ನೀವು ಸಾಮಾನ್ಯವಾಗಿ ನಾವು ಹೋಗ್ತಿರುವಾಗ ಅದಕ್ಕೆ ಟಾರ್ಚ್ ಆನ್ ಮಾಡ್ಕೊಂಡು ಹೋಗೋದು ಅದು ಬಹಳ ಒಂದು ಸೇಫ್ಟಿ ಲೆಕ್ಕದಲ್ಲಿ ಆಗುತ್ತೆ. ಅದೊಂದು ಸ್ವಲ್ಪ ನೀವು ಅದನ್ನು ಎಲ್ಲ ಮುಗಿಸಬೇಕು. ಹೆಲ್ಮೆಟ್ ಮತ್ತೆ ರಾತ್ರಿ ಸಮಯದಲ್ಲಿ ರೋಡ್ ದಾಟುವಾಗ ಬಿ ಕೇರ್ಫುಲ್. ಹೈವೇಗಳು ಸರ್ ನಾಳೆ ಗಣೇಶೋತ್ಸವ ಮಾಡ್ಕೊಂಡಿದ್ದೀವಿ. ನಮ್ಮ ಎಲ್ಲ ಅಧಿಕಾರಿಗಳು ಬಂದೋಬಸ್ತಲ್ಲಿ ಇರ್ತಾರೆ. ಸುಮಾರು 600 ಹೋಮ್ಗಾರ್ಡ್ ಅಷ್ಟು ಸಹ ನಾವು ಎಕ್ಸ್ಟ್ರಾ ತಗೋತಾ ಇದ್ದೀವಿ. ಅದು ಸಹ ಸ್ಯಾಂಕ್ಷನ್ ಆಗಿದೆ. ಅವರಿಗೆ ಸಹ ನಾವು ಬಂದೋಬಸ್ತಕ್ಕೋಸ್ಕರ ಅಲ್ಲಿ ಡಿಪ್ಲಾಯ್ ಮಾಡ್ತೀವಿ. ಮತ್ತೆ ಈಗಾಗಲೇ ಸಿಂಗಲ್ ವಿಂಡೋ ತೆರೆಯಲಾಗಿದೆ. ಯಾವ ರೀತಿ ನಾವು ವಿಸರ್ಜನೆ ಕಾಲದಲ್ಲಿ ಆಗಲಿ ಅಥವಾ ಬೇರೆ ಬೇರೆ ಇಲಾಖೆಗಳ ಸಮನ್ವಯದೊಂದಿಗೆ ಅದನ್ನು ನಾವು ಈಗಾಗಲೇ ಮೀಟಿಂಗ್ ಮಾಡಿದ್ದೀವಿ. ಎಲ್ಲರಿಗೂ ಅದು ಇನ್ಸ್ಟ್ರಕ್ಷನ್ಸ್ ಸೂಚನೆಗಳನ್ನು ಸಹ ನೀಡಿದ್ದೀವಿ. ನಮ್ಮ ಬಂದೋಬಸ್ತನ್ನು ನಾವು ಕಟ್ಟುನಿಟ್ಟಾಗಿ ಮಾಡ್ತೀವಿ. ಮದ್ಯದ ಅಂಗಡಿಗಳು ಯಾವ್ದಾವ ದಿವಸ ವಿಸರ್ಜನೆ ಇದೆ ಅಂದ್ರೆ 3ನೇ ದಿನ, 5ನೇ ದಿನ, 7ನೇ ದಿನ, 9ನೇ ದಿನ, 11ನೇ ದಿನ ಆ ಎಲ್ಲ ದಿವಸಗಳಲ್ಲಿ ಮದ್ಯದ ಅಂಗಡಿಗಳು ಬಂದಿವೆ. ನಾನೇ ನೋಡಿಲ್ಲ. ಹೆಚ್ಚಿನ ನಿಮ್ಮ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನಿಮ್ಮ ಸುದ್ದಿ ನಮ್ಮ ಜೊತೆ ವಾಹಿನಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ.